ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಟಿ8ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18ನಲ್ಲಿ ಮೊದಲ ಸುದ್ದಿನ ಮುಂದೆ ಇಡ್ತಾ ಇದ್ದೇನೆ. ಇದು ರಾಜ್ಯದ ಹಲವೆಡೆ ಏಕಕಾಲಕ್ಕೆ ಲೋಕಾಯುಕ್ತದವರು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು, ವಿಜಯಪುರ, ಬಾಗಲಕೋಟೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪಿಡಬ್ಲ್ಯೂಡಿ, ಕೃಷಿ ಇಲಾಖೆ ಅಧಿಕಾರಿಗಳ ಮನೆಗಳಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಲೋಕೋಪಯೋಗಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮನೆಗಳಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ. ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆನೆ ಮಾಡ್ತಾರೆ. ಸಾಕಷ್ಟು ಕಡೆ ಈ ದಾಳಿ ಆಗಿದೆ. ಬೆಂಗಳೂರು, ವಿಜಯಪುರ, ಬಾಗಲಕೋಟೆಯಲ್ಲಿ ರೇಡ್ ಅನ್ನ ಮಾಡಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳು. 3 ಜಿಲ್ಲೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಸಾಕಷ್ಟು ಜನರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ದಾಳಿಯನ್ನ ಮಾಡಲಾಗಿದೆ. ಕೃಷಿ ಅಧಿಕಾರಿ ಚೇತನ ಮನೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ. ಸಾಕಷ್ಟು ಆರೋಪಗಳು ಬಂದಿರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ದಾಳಿಯನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರು. ಮಂಜು, ನಾವಿಲ್ಲಿ ಗಮನಿಸ್ತಾ ಇದ್ವಿ ಲೋಕಾಯುಕ್ತ ಅಧಿಕಾರಿಗಳು 3 ಕಡೆ ದಾಳಿಯನ್ನ ಮಾಡಿರುವಂಥದ್ದು. 3 ಕಡೆ ಟೋಟಲ್ ಆಗಿ ಎಷ್ಟು ಜನ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ? ಏನು ಮಾಹಿತಿ ಲಭ್ಯವಾಗ್ತಾ ಇದೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ನಿಜಕ್ಕೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನೊಂದು ತಹಸೀಲ್ದಾರ್ಗೆ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲಿ KRPುರಂ ಅಲ್ಲಿ ಈ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಅಜಿತ್ ರೈ ಏನಿದ್ದಾರೆ, ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರ್ತಕ್ಕಂಥ ಸುಮಾರು 10 ಕಡೆ ಅವರ ಮನೆ ರೆಸಿಡೆನ್ಸ್, ಸ್ನೇಹಿತರು ಹಾಗೂ ಈತ ಎಲ್ಲೆಲ್ಲಿ ಆಪ್ತ ವಲಯಗಳಲ್ಲಿ ಒಂದು ಟಚ್ ಅಲ್ಲಿ ಇದ್ನೋ, ಕಾಂಟ್ಯಾಕ್ಟ್ ಅಲ್ಲಿ ಇದ್ರೋ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಜಿತ್ ರೈ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಲಕ್ಷ ಹಣಗಳು ದೊರಕಿರ್ತಕ್ಕಂಥದ್ದು. ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳು ಮನೆ ಬಾಗಿಲನ್ನು ತಟ್ಟಾಗ ಸ್ವತಃ ಅಜಿತ್ ರೈ ಅವರು ಓಪನ್ ಮಾಡಿದಾಗ ಅವ್ರಿಗೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಕೆಲವು ದಾಖಲಾತಿಗಳು, ಹಣಗಳು ಲೆಕ್ಕ ಹಾಕೋದ್ರೆ ಲಕ್ಷ ಗಟ್ಟಲೆ ಹಣಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಕೊಡಗೆಯಲ್ಲಿರ್ತಕ್ಕಂಥ ಅವರ ನಿವಾಸ ಆಗಿರ್ಬೋದು, ಮತ್ತೆ ಬೇರೆ ಎಲ್ಲೆಲ್ಲಿ ಖಾಸಗಿ ನಿವಾಸಗಳಿದಾವೆ ಎಲ್ಲಾದ್ರ ಮೇಲೆ ಏಕಾಏಕಿ ಲೋಕಾಯುಕ್ತ ಒಂದೇ ಟೈಮ್ ಒಂದು ದಾಳಿ ಮಾಡಿರ್ತಕ್ಕಂಥದ್ದು. ಇನ್ನ ಸಾಕಷ್ಟು ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಮಾಡಿದಂತ ಕೆಲವು ಏನೊಂದು ತಹಸೀಲ್ದಾರ್ ಆಗಿ ವರ್ಕ್ ಮಾಡಿರ್ತಕ್ಕಂಥ ಕೆಲವು ದಾಖಲಾತಿಗಳನ್ನ ಈತನ ಮನೆಯಲ್ಲೇ ಇಟ್ಕೊಂಡಿದ್ದ ಕೆಲವು ಡಾಕ್ಯುಮೆಂಟ್ಸ್ ಗಳು ಸಿಕ್ಕಿರೋದ್ರಿಂದ ಪ್ರಶ್ನೆಗಳ ಒಂದು ಸುರಿಮಳೆನೆ ಹಾಕ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸುಮಾರು 8 ರಿಂದ 9 ಜನ ಒಂದೊಂದು ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಸುಮಾರು 5 ರಿಂದ 6 ಟೀಮ್ಗಳನ್ನ ಮಾಡಿರ್ತಕ್ಕಂಥದ್ದು ಲೋಕಾಯುಕ್ತ SP ನೇತೃತ್ವದಲ್ಲಿ, ಅಶೋಕ್ ನೇತೃತ್ವದಲ್ಲಿ. ಸದ್ಯಕ್ಕೆ ಮಾಹಿತಿಗಳನ್ನ ಪಡ್ಕೊಂಡು ಈಗಲೂ ಕೂಡ ಕೆಲವು ದಾಖಲಾತಿಗಳನ್ನ ಕಟ್ಕೊಂಡು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ಖಜಾನೆ ಖಾಲಿ ಅಂತಾರಲ್ಲ, ಆ ಖಜಾನೆ ಖಾಲಿಯಾಗಿ ಯಾವ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿರುವಂತ ಖಜಾನೆ ಸೇರ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಎಕ್ಸಾಂಪಲ್. ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಂತೆ ಹಣ ಸಿಕ್ಕಿದೆ. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆಲ್ಲ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳೆಲ್ಲ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಮನೆಯಲ್ಲಿ. ಆ ಖಜಾನೆ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಬೆಳೆ ಬೆಳೆದಿದ್ದಾರೆ ಅಂತ. ಮುಂದಿನ ಸುದ್ದಿ ಹೋಗೋಣ. ಪ್ರತಿಪಕ್ಷ ನಾಯಕರನ್ನ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ ಬಿಜೆಪಿ. ಜುಲೈ 3ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಆದ್ರೆ ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಇವ್ರಿಗೆ. ಬಿಜೆಪಿ ಹೈಕಮಾಂಡ್ಗೆ ಸರ್ಕಾರ ರಚನೆ ಆಗಿ 40 ದಿನಗಳು ಕಳೆದ್ರು ಕೂಡ ಇನ್ನ ರಿಸಲ್ಟ್ ಬಂದು ಇನ್ನೊಂದು 10 ದಿನ ಹೋದ್ರೆ 2 ತಿಂಗಳಾಗೋಗುತ್ತೆ. ಆದ್ರೂ ಕೂಡ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಬಿಡೋಣ, ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಯಾವಾಗ್ಲಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆಯಲ್ಲ, ಇದನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಎಣಗಾಡ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ನವರು. ರಾಜ್ಯ ರಾಜಕಾರಣದತ್ತ ಈ ಕಡೆ ಮುಖನೂ ಕೂಡ ಮಾಡಿಲ್ಲ. ಯಾಕೆಂದ್ರೆ ಅಧಿಕಾರ ಹೋಯ್ತಲ್ಲ, ಅಧಿಕಾರ ಹೋದ್ಮೇಲೆ ಈ ಕಡೆ ಕಣ್ಣು ಕೂಡ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಕರ್ನಾಟಕದ ಬಗ್ಗೆ. ಹೈಕಮಾಂಡ್ ನಾಯಕರು ಅಧಿಕಾರ ಬಂದಿದ್ರೆ ತಂಡೋಪತಂಡವಾಗಿ ಇಲ್ಲೇ ಇರ್ತಾ ಇದ್ರು. ಇಲ್ಲ ಎಲ್ಲ ನಾವೇ ಗೆಲ್ಸಿದ್ದು,
ಇಲ್ಲ ನಾವೇ ಎಲ್ಲ ಅಲೆ ಇತ್ತು, ಆ ಅಲೆ ಇತ್ತು, ಈ ಅಲೆ ಇತ್ತು, ಅದಕ್ಕೆ ಗೆಲ್ಸಿದ್ರಿ, ಆ ಸ್ಟ್ರಾಟಜಿ ವರ್ಕೌಟ್ ಆಯ್ತು, ಅದು ಇದು ಅಂತೆಲ್ಲ ಕ್ರೆಡಿಟ್ಸ್ ಎಲ್ಲ ತಗೊಳ್ಳೋರು. ಈಗ ಸೋತಾಯ್ತಲ್ಲ, ಒಬ್ರು ಈ ಕಡೆ ಕಣ್ಣಾಯಿಸ್ತಾ ಇಲ್ಲ. ಬಿಜೆಪಿಯನ್ನ ಸುಡ್ತಾ ಇದೆ ಹೊಂದಾಣಿಕೆ ರಾಜಕೀಯ. ಇನ್ನ ಬಹಿರಂಗವಾಗಿ ಗುದ್ದಾಡ್ಕೊಳ್ತಾ ಇದ್ದಾರೆ ಇಲ್ಲಿರುವಂತ ನಾಯಕರುಗಳು. ಇನ್ನ ಬೊಮ್ಮಾಯಿ, ಯತ್ನಾಳ್ ಸೇರಿದಂತೆ ಪ್ರಮುಖರ ವಿರುದ್ಧ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಾಯಕರು ಹೋದಲ್ಲೆಲ್ಲ ಪ್ರತಿಭಟನೆ, ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸೋಲಿಗೆ ಆತ್ಮಲೋಕನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಗಲಾಟೆಗಳು ನಡೀತಾ ಇದ್ದಾವೆ. ವಿಪಕ್ಷ ನಾಯಕನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ, ಅದು ಶ್ಯಾಡೋ ಸಿಎಂ ಅನ್ನುವ ರೀತಿಯಲ್ಲಿ ಇರುವಂತ ಒಂದು ಸ್ಥಾನಮಾನ. ಅದನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ಪಕ್ಷ ಇರುತ್ತಲ್ಲ, ಆ ಆಡಳಿತ ಪಕ್ಷವನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ, ಹಾಗೆ ಮುಖ್ಯಮಂತ್ರಿಗಳನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತ ಒಂದು ಸ್ಥಾನಮಾನ. ಆದ್ರೆ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ ಬಿಜೆಪಿಯಲ್ಲಿ. ಇಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಅತ್ಯುತ್ತಮವಾದಂತ ಸಂಸದೀಯ ಪಟ್ಟು ಸದ್ಯಕ್ಕೆ ಇರುವಂತದ್ದು ಬಿಜೆಪಿಯಲ್ಲಿ, ಅದು ಬಸವರಾಜ ಬೊಮ್ಮಾಯಿ ಅವರು. ಅವ್ರ ಮೇಲೇನೆ ಆರೋಪ ಬರ್ತಾ ಇದೆ. ಬಿಕಾಸ್ ಯಡಿಯೂರಪ್ಪನವರಿಲ್ಲ, ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ವಿರೋಧ ಪಕ್ಷ ನಾಯಕರಾಗಿದ್ರು. ಈಗ ಅವರಿಬ್ರು ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವರೇ ಸೂಕ್ತ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಬೊಮ್ಮಾಯಿ ಅವರ ಮೇಲೆ ಸಾಕಷ್ಟು ಆರೋಪಗಳು ಎದುರಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ವಿರುದ್ಧ ಹೊಂದಾಣಿಕೆಯ ಆರೋಪವನ್ನ ಬೇರೆ ಬಣದವರು ಮಾಡ್ತಾರೆ. ಅಂದ್ರೆ ಯಡಿಯೂರಪ್ಪನವರ ವಿರುದ್ಧ ಇರುವಂತ ಒಂದು ಬಣದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಹೋದಲ್ಲೆಲ್ಲ ಆಕ್ರೋಶ, ಪ್ರತಿಭಟನೆ, ಕಿಚ್ಚು. ಅಂದ್ರೆ ಅವ್ರ ವಿರುದ್ಧ ಅನ್ನೋದಕ್ಕಿಂತ ಆ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಹೊಂದಾಣಿಕೆ ನಡೆದಿದೆ ಅಂತ ಅವ್ರ ಮುಂದೆನೆ ಆರೋಪಗಳು ಎದುರಾಗ್ತಾ ಇದೆ. ನಾಯಕರು, ಕಾರ್ಯಕರ್ತರಿಂದ ಗಂಭೀರವಾದಂತ ಆರೋಪವನ್ನ ಮಾಡ್ಲಾಗ್ತದೆ. ಅಂದ್ರೆ ಇಲ್ಲಿ ಬಡ ರಾಜಕೀಯ ಇದೆ. ಸಂತೋಷ್ ಬಣ ಬೊಮ್ಮಾಯಿ ಅವರ ವಿರುದ್ಧ ಮಾತನಾಡಿದ್ರೆ, ಯಡಿಯೂರಪ್ಪನವ್ರ ಬಣ ಇನ್ನೊಬ್ರು ನಾಯಕರ ವಿರುದ್ಧ ಮಾತನಾಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. ವಿಪಕ್ಷ ನಾಯಕ ರೇಸ್ ನಲ್ಲಿರುವಂತ ಬಸವರಾಜ ಬೊಮ್ಮಾಯಿ ಅವರು ಆಕ್ಚುಲಿ ಅವ್ರು ಏನ್ ರೇಸ್ ನಲ್ಲಿ ಇದ್ರೂ ಕೂಡ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ತೊಡಗಿರುವಂತದ್ದು. ವಿಪಕ್ಷ ನಾಯಕ ಸ್ಥಾನ ತಪ್ಪಿಸ್ಲಿಕ್ಕೆ ಒಳಗೊಳಗೆ ರಣತಂತ್ರ ಅಂತೂ ನಡೀತಾ ಇದೆ. ಬಿಕಾಸ್ ಒಂದು ಬಣದವರು ಡೈರೆಕ್ಟ್ ಆಗಿ ಬಸವರಾಜ ಬೊಮ್ಮಾಯಿ ಅವರ ವಿಚಾರವನ್ನೇ ಪ್ರಸ್ತಾಪವನ್ನ ಮಾಡ್ತಾ ನೋಡಿ ಹೊಂದಾಣಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು. ಇನ್ನ ಯತ್ನಾಳ್ ಕೂಡ ಈ ವಿರೋಧ ಪಕ್ಷ ನಾಯಕನ ಸ್ಥಾನದ ರೇಸ್ ನಲ್ಲಿ ಇರುವಂತದ್ದು. ಆದ್ರೆ ಅವರು ಈ ಹಿಂದೆನೇ ವಿರೋಧ ಪಕ್ಷ ನಾಯಕರ ಸ್ಥಾನವನ್ನ ಅಲಂಕರಿಸಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಂತ ಟೈಮ್ ನಲ್ಲೇನೆ. ಬಿಕಾಸ್ ವಿರೋಧ ಪಕ್ಷ ನಾಯಕರು ಮಾತನಾಡಿದ್ದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಗೌರ್ಮೆಂಟ್ಗೆ ಕಂಟಕ ಆಗಿದ್ದು ಅಂದ್ರೇನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈಗ ಕಾಂಗ್ರೆಸ್ ಆಡಳಿತ ಆಗಿದೆ. ಸೊ ಹೀಗಾಗಿ ಈ ವಿರೋಧ ಪಕ್ಷ ನಾಯಕನ ರೇಸ್ ನಲ್ಲಿ ಯತ್ನಾಳ್ ಅವರು ಕೂಡ ಇದ್ದಾರೆ. ವಿಪಕ್ಷ ನಾಯಕನ ಸ್ಥಾನಕ್ಕೋಸ್ಕರ ಸಾಕಷ್ಟು ಪೈಪೋಟಿಯನ್ನು ಓಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧವೂ ಕೂಡ ಹೊಂದಾಣಿಕೆ ಆರೋಪ ಇರುವಂತದ್ದು. ಆಲ್ರೆಡಿ ನೋಡಿದ್ವಿ ನಾವು ಮೊನ್ನೆ ಅಷ್ಟೇ ವಿಜಯಪುರ, ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ಗಲಾಟೆ ಆಯಿತು. ಆ ಭಾಗದ ನಾಯಕರೆಲ್ಲ ಕೂಡ ಯತ್ನಾಳ್ ವಿರುದ್ಧ ಸಿಡಿದೆದ್ದಿದ್ರು ಅಂತ. ನಿರಾಣಿ ಸೇರಿ ಪ್ರಮುಖರು ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳ ಸೋಲಿಗೆ ಪ್ರಮುಖ ಕಾರಣನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು. ಕಾಂಗ್ರೆಸ್ ನಾಯಕರ ಮನೆಗೆ ರಾತ್ರೋರಾತ್ರಿ ಹೋಗಿ ಹೊಂದಾಣಿಕೆ ಮಾಡ್ಕೊಂಡಂತ ಹಿನ್ನೆಲೆಯಲ್ಲೇ ಇಲ್ಲೆಲ್ಲ ಸೋಲಾಯ್ತು ಅಂತ ಆರೋಪವನ್ನ ಮಾಡಲಾಗ್ತದೆ. ವರಿಷ್ಠರಿಗೆ ದೂರನ್ನ ಕೂಡ ಕೊಡುವುದಾಗಿ ನಿರಾಣಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ಸೋತಂತ ಎಲ್ಲ ಅಭ್ಯರ್ಥಿಗಳು ಒಗ್ಗಟ್ಟಾಗಿ ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಸ್ ಪಾಟೀಲ್ ನಡಹಳ್ಳಿ ಆಗಿರ್ಬೋದು, ವಿಜುಗೌಡ ಪಾಟೀಲ್ ಆಗಿರ್ಬೋದು, ನಿರಾಣಿ ಆಗಿರ್ಬೋದು, ಈ ರೀತಿಯಾಗಿ ಆ ಅಭ್ಯರ್ಥಿಗಳೆಲ್ಲ ಬಂದು ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ. ವಿರೋಧ ಪಕ್ಷ ನಾಯಕರ ಸ್ಥಾನ ಇನ್ನೊಂದು 5 ದಿನದಲ್ಲಿ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದನ್ನ. ನಾವು ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ತಪ್ಪು ನಿರ್ಧಾರಗಳಿಂದ ನಾವು ಸೋತಿದ್ದು ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ. ಒಳ ಮೀಸಲಾತಿಗೆ ಕೈ ಹಾಕಬೇಡಿ ಅಂತ ಹೇಳಿದ್ವಿ, ಆದ್ರೂ ಕೂಡ ಕೈ ಹಾಕಿದ್ರು. ಮೀಸಲಾತಿ ಗೊಂದಲದ ನಿರ್ಣಯಗಳೇ ಸೋಲಿಗೆ ಮುಳುವಾದ್ವು ಅಂತ ಆರೋಪವನ್ನ ಮಾಡಿದ್ರು. ಬಡ ಜನರು ತಿನ್ನುವಂತ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. 10 kg ಅಕ್ಕಿ ನೀಡೋದನ್ನ ಅವರು ಕೈ ಬಿಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯ್ತು ನಮ್ಮ ಸರ್ಕಾರ. NPS ನೌಕರರ ಮನವಿಯನ್ನ ನಮ್ಮ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಸ್ವೀಕಾರ ಮಾಡಿ ಇದನ್ನ ಸರಿ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನ ಕೇಳಲಿಲ್ಲ. ಯಡಿಯೂರಪ್ಪನವರನ್ನ CM ಸ್ಥಾನದಿಂದ ಕೆಳಗೆ ಇಳಿಸಬಾರ್ದಿತ್ತು. ಇನ್ನ ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಹಲವು ಪ್ರಮುಖ ನಾಯಕರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು. ಇದು ಹಿನ್ನಡೆ ಆಯ್ತು. ಪ್ರಣಾಳಿಕೆ ಸಮಿತಿಗೆ ವಲಸಿಗ ಡಾಕ್ಟರ್ ಸುಧಾಕರ್ನನ್ನ ತಂದು ಕೂರಿಸಿದ್ರು. ಕೆಲಸಕ್ಕೆ ಬಾರ್ದ ಪ್ರಣಾಳಿಕೆ ಮಾಡಿದ್ರು ಅಂತ ಸ್ವಪಕ್ಷದ ವಿರುದ್ಧ ಮತ್ತೆ ವಲಸಿಗರ ವಿರುದ್ಧನೂ ಕೂಡ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ರು. ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳಿದ್ವಿ. ಚುನಾವಣೆ ಘೋಷಣೆ ಆಗಿ ಒಂದು ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ. ಒಳ ಮೀಸಲಾತಿ ತಂದರು. 10 kg ಅಕ್ಕಿ ಕೊಡ್ತೀವಿ, ಪ್ರಧಾನಮಂತ್ರಿ ಕೊಡ್ತಿದ್ರು, ಕೊನೆ ಅವಧಿಯಲ್ಲಿ ಕಟ್ ಮಾಡಬೇಡ್ರಿ ಅಂತ ನಾನು ಬೆಳಗಾಂ ಅಧಿವೇಶನದಲ್ಲಿ ಹೇಳಿದ್ವಿ, ಕೇಳಲಿಲ್ಲ. ಇದರಲ್ಲಿ ಲೋಪದೋಷ ಆಯಿತು. NPS ನೌಕರರು ನನ್ನ ಕಚೇರಿಗೆ ಬಂದು ಬೆಂಗಳೂರು ವಿಕಾಸದಲ್ಲಿ ಮನವಿ ಕೊಟ್ಟರು ಮುಖ್ಯಮಂತ್ರಿಗಳಿಗೆ.
ಹೇಳಿದ್ವಿ. ಅವ್ರು ಹೋರಾಟ ಮಾಡ್ತಿದ್ರು. NPS ನೌಕರೆಲ್ಲ BJP ವಿರುದ್ಧ ತಿರುಗಿದ್ರು. ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತ, ಬಾಬೆ ಬಿಡ್ಕೊಂಡು ಇಡೀ ರಾಜ್ಯದ ಉತ್ತರಕ್ಕೆ ಪ್ರವಾಸ ಮಾಡಿದ್ರು. ಅವ್ರದ್ದು BJP ಕೂಡ ಈಶ್ವರಪ್ಪಗೆ ಅನ್ಯಾಯ ಮಾಡಿದ್ರು. ಸರ್ಕಾರ ಪಕ್ಷದ ತಪ್ಪು ನಿರ್ಧಾರ ಉಳಿದೆ. ಇನ್ನೂ ರಾಜ್ಯದ ಅಧ್ಯಕ್ಷ ಸ್ಥಾನ ಮಾಡೋಕ್ಕಾಗಿಲ್ಲ. ಇವೆಲ್ಲವೂ ಕಾರಣಕ್ಕೆ ಭಾಳಷ್ಟು ವೈಫಲ್ಯ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸಮರ್ಥನಿದ್ದೇನೆ ಅಂತ ಹೇಳಿದ್ದಾರೆ MP ರೇಣುಕಾಚಾರ್ಯ ಅವರು. ಹಾಗೆ ನಾನು ಲೋಕಸಭೆಗೆ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ದಾವಣಗೆರೆಯಿಂದ ಅಂತಲೂ ಕೂಡ ಮಾತನಾಡಿದ್ರು. ನಮ್ಮ ಹೊನ್ನಾಳಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಷ್ಟೇ ಅಲ್ಲ, ಇಡೀ ಎಲ್ಲ ಕ್ಷೇತ್ರಗಳಲ್ಲಿ ದಾವಣಗೆರೆ ಇರ್ಬೋದು, ದಾವಣಗೆರೆ ದಕ್ಷಿಣ, ಉತ್ತರ ದಕ್ಷಿಣ, ಮಾಯಕೊಂಡ, ಜಗಳೂರು, ಚನ್ನಗಿರಿ ಸ್ಪರ್ಧೆ ಮಾಡಬೇಕಂತ ಕಾರ್ಯಕರ್ತರು, ಮುಖಂಡರು. ನನಗೆ 100ಕ್ಕೆ 100 ನಾನೊಬ್ಬ ಪ್ರಬಲ ಆಕಾಂಕ್ಷಿ. ಇದು ನನ್ನಿಂದ ಅಲ್ಲ, ನಾನೊಬ್ಬ ಆಕಾಂಕ್ಷಿನಿ. ಅವತ್ತು ನಿಮ್ಮ ಎದುರಿಗೆ ಇಲ್ಲ ಅಂತ ಹೇಳಿದ್ದೆ, ಆದರೆ ಒತ್ತಡ ಇದೆ. ಪಕ್ಷ ತೀರ್ಮಾನ ಮಾಡಲಿ, ಸರ್ವೆ ಮಾಡಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ನೋಡ್ತಾ ಇದ್ವಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಅಂತರ್ಯುದ್ಧನೇ ನಡೀತಾ ಇದೆ, ಕೆಸರುಚಾಟ. ಬಿಜೆಪಿಯಲ್ಲೇ ವಿರೋಧ ಪಕ್ಷಗಳು ಉಡ್ಕೊಂಡ್ಬಿಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರು ನಿರ್ಮಾಣ ಆಗಿರುವಂಥದ್ದು. ಈಗ ಒಂದು ಬಣ ಮತ್ತೊಂದು ಬಣದ ಮೇಲೆ ಟಾರ್ಗೆಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸ್ಥಾನವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತದೆ. ಅದೇನೇ ಇರಲಿ, ಆದ್ರೆ ಇಷ್ಟೊತ್ತಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಆಗ್ಬೇಕಾಗಿತ್ತು. ಯಾಕೆ ಆಯ್ಕೆ ಆಗಿಲ್ಲ? ಏನಾದ್ರೂ ಇಲ್ಲೂ ಕೂಡ ಅಚ್ಚರಿಯಾದಂತ ಒಬ್ಬ ನಾಯಕರನ್ನ ಹುಟ್ಟಾಕ್ಬಿಡ್ತಾರ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಅದು ಆ ರೀತಿಯಿಂದ ಬೆಳವಣಿಗೆಗಳು ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ. ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷ ಸ್ಥಾನದ ರೇಸ್ ನಲ್ಲಿ ಇರತಕ್ಕಂಥವ್ರನ್ನೆಲ್ಲ ಒಂದ್ ರೀತಿ ವಿರೋಧ ಕೂಡ ವ್ಯಕ್ತವಾಗ್ತಿರುವಂತದ್ದು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಈಗಾಗಲೇ ನೀವು ಕಾಣಬಹುದು ಹೊಂದಾಣಿಕೆ ರಾಜಕಾರಣ ಅನ್ನುವಂಥದ್ದು ಬಿಜೆಪಿಗೆ ಒಂದ್ ರೀತಿ ಮುಳುವಾಗ್ತಾ ಇದೆ. ಒಂದ್ ಕಡೆಗೆ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಯತ್ನಾಳ್ ವಿರುದ್ಧವಾಗೂ ಕೂಡ ಇದೇ ಒಂದು ಆಪಾದನೆ ಕೂಡ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಬಿಜೆಪಿ ಕೂಡ ಹೈಕಮಾಂಡ್ ನಾಯಕರು ಅಚ್ಚರಿ ಇರುವಂತ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ವಿಜಯಪುರ ಜಿಲ್ಲೆಯ ಬಿಜೆಪಿಯ ನಾಯಕರು ದೂರನ್ನ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷ ನಾಯಕ ಆಗ್ಬಾರ್ದು ಅನ್ನೋ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಕೂಡ ಒಂದ್ ರೀತಿ ಆಡಳಿತ ಪಕ್ಷದ ವಿರುದ್ಧವಾಗಿ ಒಂದ್ ರೀತಿ ಏನು ಸಪೋರ್ಟ್ ಅನ್ನ ಮಾಡಿದ್ರು ಅನ್ನೋ ಒಂದು ಆಪಾದನೆ ಕೂಡ ಇದೆ. ಹೀಗಾಗಿ ಇಬ್ಬರ ನಾಯಕರ ನಡುವೆ ಈಗ ಒಂದ್ ರೀತಿ ಗೊಂದಲ ಕೂಡ ಇರುವಂತದ್ದು. ಯಾರನ್ನ ನೇಮಕವನ್ನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ನೇತೃತ್ವದಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೆ ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಆಪ್ತ ಬಣದ ಅಲ್ಲಿ ಗುರುತಿಸಿಕೊಂಡಿರುವಂತಹ ಏನು ಬೊಮ್ಮಾಯಿ ಅವ್ರನ್ನ ವಿರೋಧ ಪಕ್ಷ ನಾಯಕನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ರೆ, ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ತನ್ನದೇ ಆದಂತ ಅಭ್ಯರ್ಥಿ ಅಂದ್ರೆ ಬೇರೆ ಅಭ್ಯರ್ಥಿಯನ್ನ ನೇಮಕವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಒಟ್ಟಾರೆಯಾಗಿ ಒಂದ್ ಕಡೆಗೆ ಈಗಾಗಲೇ ಒಂಥರ ಬಿಜೆಪಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಚುನಾವಣೆ ಸೋಲಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಆಪಾದನೆಗಳು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಗಮನಿಸೋದ್ರ ಮುಖಾಂತರವಾಗಿ ಇನ್ನು 3-4 ದಿನಗಳಲ್ಲಿ ವಿರೋಧ ಪಕ್ಷ ನಾಯಕವನ್ನ ಯಾರು ಆಯ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ತೀರ್ಮಾನವನ್ನ ಮಾಡ್ಲಾಗತ್ತೆ. ಆದ್ರೆ ಸದ್ಯಕ್ಕಂತೂ ಈಗ ಏನು ವಿರೋಧ ಪಕ್ಷ ಸ್ಥಾನದ ರೇಸ್ ನಲ್ಲಿ ಇರತಕ್ಕಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ತಮ್ಮ ವಿರೋಧಿಗಳ ಭಯ ಇರೋದ್ರಿಂದಾಗಿ ಒಂದ್ ಕಡೆ ಭಯ ಕೂಡ ಕಾಡ್ತಾ ಇದೆ. ಅದ್ರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಇದನ್ನೆಲ್ಲ ಗಮನಿಸೋದ್ರ ಮುಖಾಂತರವಾಗಿ ಅಚ್ಚರಿ ಅಭ್ಯರ್ಥಿನ ಅಂದ್ರೆ ಇವ್ರನ್ನ ಹೊರತುಪಡಿಸಿ ಬೇರೊಬ್ಬ ಅಭ್ಯರ್ಥಿಯನ್ನು ಮಾಡಿದ್ರು ಕೂಡ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ. ನಿಮ್ಮೆಲ್ಲ ಮಾಹಿತಿಗಾಗಿ ಕಾದ್ ನೋಡೋಣ ಯಾವಾಗ ಆಯ್ಕೆ ನಡೆಯುತ್ತೆ ಅಂತ. ವಿರೋಧ ಪಕ್ಷ ನಾಯಕನ ಸ್ಥಾನ ಅನ್ನುವಂಥದ್ದು ಯಾರೋ ಒಬ್ರು ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂದ ತಕ್ಷಣ ಅವ್ರನ್ನ ತಂದು ಕೂರ್ಸಕ್ಕೂ ಕೂಡ ಆಗೋದಿಲ್ಲ. ಬಿಕಾಸ್ ಅಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸಬೇಕಾಗುತ್ತೆ, ಅನುಭವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿ ಇನ್ನೊಂದು 4-5 ದಿನದಲ್ಲಿ ಮಾಡಬೇಕು. ಶಾಸಕಾಂಗ ಸಭೆಯನ್ನ ಕರೆದು ಮಾಡ್ತಾರ ಅಥವಾ ಡೈರೆಕ್ಟ್ ಆಗಿ ಅಲ್ಲಿಂದ ಹೈಕಮಾಂಡ್ ಇಂದ ಒಬ್ಬರ ಹೆಸರ ಸೂಚನೆಯನ್ನ ನೀಡಲಾಗುತ್ತಾ? ಕಾದ್ ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸುದ್ದಿಗೋಣ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳ ಜಾರಿಯ ಟೆನ್ಷನ್ ಇದೆ. ಈವರೆಗೂ ಶಕ್ತಿ ಯೋಜನೆ ಒಂದೇ ಜಾರಿಯಾಗಿರುವಂಥದ್ದು. ಉಳಿದ 4 ಗ್ಯಾರಂಟಿಗಳು ಯಾವಾಗ ಜಾರಿಯಾಗುತ್ತೆ ಎಲ್ಲದೂ ಕೂಡ ಗೊಂದಲ ಇದೆ, ವಿಳಂಬ ಆಗ್ತಾ ಇರುವಂಥದ್ದು. ವಿರೋಧ ಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡು ಟೀಕೆಯನ್ನ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಸ್ಪೆಷಲಿ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರಾ, ಕಾಂಗ್ರೆಸ್ನವರು ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಕ್ಕಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಜುಲೈ 1ನೇ ತಾರೀಕಿಂದ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಬರೀ ಕೇಂದ್ರದ ವಿರುದ್ಧ ಆರೋಪ ಮಾಡೋದು ಬಂತು ಬಿಟ್ರೆ ಎಲ್ಲಿಂದ ಅಕ್ಕಿಯನ್ನ ಹೊಂದಿಸ್ಬೇಕು, ಯಾವ ರೀತಿಯ ಕೊಡಬೇಕು, ಜುಲೈನಿಂದ ಕೊಡ್ತೀವಿ ಅಂತ ಹೇಳಿರುವಂತಹ ಭರವಸೆಯ ಮಾತುಗಳನ್ನ ಫುಲ್ಫಿಲ್ ಮಾಡ್ತಾರ? ಕಾದ್ ನೋಡ್ಬೇಕಾಗಿದೆ. ಜುಲೈನಿಂದ ಅನ್ನಭಾಗ್ಯ ಅಂತ ಹೇಳಿದ್ರು ರಾಜ್ಯ ಸರ್ಕಾರದ, ಜುಲೈ 1ನೇ ತಾರೀಕಿಂದ. ಆದ್ರೆ ಅದು ಡೌಟೇ. ಆಗಸ್ಟ್ಗಾದ್ರೂ ಪೂರೈಸಲಿಕ್ಕೆ ಈಗ ಶತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆಯಂತೆ. ಕಾದ್ ನೋಡ್ಬೇಕು ಆ ಶತ ಪ್ರಯತ್ನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ.
ಈ ಅನ್ನಭಾಗ್ಯ ಸ್ಕೀಮಲ್ಲಿ ಅಂದರೆ ಇದು ಸ್ಟೇಟ್ ಬಜೆಟಿಂದ ನಮ್ಮದು ಸುಮಾರು 2.29 ಲ್ಯಾಕ್ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಬೇಕು ನನಗೆ. ಮತ್ತು NFSA ಕೋಟಾಲ್ಲಿ ಅಷ್ಟು 2.17 ಏನು ಅಕ್ಕಿ ಬರ್ತಾಯಿದ್ರು ಇಲ್ಲಿವರೆಗೆ ಅದೇ ಸೇಮ್, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ, FSA ಕೊಡ್ತಾರೆ. ಸೊ ಅದರ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಈ ಅನ್ನಭಾಗ್ಯಲ್ಲಿ ಹೆಂಗೆ ಕೊಡಬೇಕು, ಯಾವ ಎಸ್ಪೆಷಲಿ ಏಜೆನ್ಸಿ ಆಗಲಿ ಸ್ಟೇಟಿಂದ ತರಬೇಕು, ಸೊ ಎಲ್ಲದು ಚಿಂತನೆ ನಡೀತಾ ಇದೆ. ಸೊ 2.29 ಪ್ಲಸ್ 2.17 ಎಲ್ಲ ಸೇರಿಕೊಂಡು 4.46 ಲ್ಯಾಕ್ ಮೆಟ್ರಿಕ್ ಟನ್ ಅಕ್ಕಿ. ಇನ್ನು ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ 5 ಕೆಜಿ ಅಕ್ಕಿ ನೀಡ್ತಾ ಇದ್ದೇವೆ ಅಂತ ಸಿಎಂ ಟ್ವೀಟ್ ಅನ್ನು ಮಾಡಿದ್ದಾರೆ. ಒಟ್ಟು 10 ಕೆಜಿ ಅಕ್ಕಿಯನ್ನ ನೀಡುವುದಾಗಿ ಹೇಳಿದ್ವಿ. 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯವಿದೆ. ಅಷ್ಟು ಅಕ್ಕಿ ನಮಗೆ ದೊರೀತಾ ಇಲ್ಲ. ಕೇಂದ್ರ ಸರ್ಕಾರದ ಅಧೀನದ FCI ಮೊದಲಿಗೆ ಅಕ್ಕಿ ನೀಡುವುದಾಗಿ ಒಪ್ಪಿಗೆ ಕೊಟ್ಟಿತ್ತು, ನಂತರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಪತ್ರವನ್ನು ಬರೆದರು. ಅಕ್ಕಿಯ ದಾಸ್ತಾನು ಇದ್ರೂ ಕೂಡ ಕೊಡ್ತಾ ಇಲ್ಲ. ಈ ಬಗ್ಗೆ ಆಹಾರ ಇಲಾಖೆ ಮೂಲಕ ಹೇಳಿ ಬರೆಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೇ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಇನ್ನು ಎಷ್ಟು ದಿನ ಹೇಳ್ಕೊಂಡು ಓಡಾಡಿದ್ರು ಅಷ್ಟೇನೆ, FCI ಕೊಡಲ್ಲ ಅಂತ ಹೇಳಿದೆ. ಕೇಂದ್ರ ಸರ್ಕಾರನೂ ಕೂಡ ಒಂದು ನಿರ್ಧಾರವನ್ನ ತಗೊಂಡು ಆಗಿದೆ. ಬಟ್ ಈಗ ಸರ್ಕಾರಕ್ಕೆ ಇರುವಂತ ಸವಾಲು ಬೇರೆ ಆಪ್ಷನ್ಸ್ ಏನು? ನಾವು ಎಲ್ಲಿಂದ ತರಬೇಕು? ನಾವು ಕೊಟ್ಟ ಭರವಸೆಯಂತೆ ಜುಲೈ 1ನೇ ತಾರೀಕಿಂದ ಕೊಡಕ್ಕಾಗತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಇನ್ನು ಎಷ್ಟು ದಿನ ಅಂತ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತ, ಅದರಲ್ಲೇ ರಾಜಕಾರಣ ಮುಂದುವರಿಸ್ತಾರೆ ಅಂತ? ಖಂಡಿತ ಪೃಥ್ವಿರಾಜ್, ಆ ರಾಜಕಾರಣ ಇನ್ನೊಂದು ತಿಂಗಳು ಕೂಡ ಮುಂದುವರೆಂಥ ಸಾಧ್ಯತೆ ಇದೆ. ಯಾಕಂದರೆ ಜುಲೈ ಮೊದಲ ವಾರದಿಂದನೇ ಅನ್ನಭಾಗ್ಯ ಅನುಷ್ಠಾನ ಆಗಬೇಕಾಯಿತು. ಆದರೆ ಅನುಷ್ಠಾನ ಆಗಬೇಕಾದ್ರೆ ಪೂರ್ವ ನಿಗದಿಯಾಗಿ ಅಂದರೆ ಒಂದು ತಿಂಗಳು ಮುಂಚಿತವಾಗಿ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಆ ಎಲ್ಲ ಪ್ರಕ್ರಿಯೆಗಳು ಇದುವರೆಗೂ ಕೂಡ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಜುಲೈ 1ನೇ ತಾರೀಕು ಅನ್ನಭಾಗ್ಯ ಅನುಷ್ಠಾನ ಏನಾಗಬೇಕಾಯಿತು ಅದು ಆಗೋದು ಬಹುತೇಕ ಡೌಟ್. ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಅನ್ನಭಾಗ್ಯ ಅನುಷ್ಠಾನಕ್ಕೆ ಈಗಿನಿಂದನೇ ಆಹಾರ ಇಲಾಖೆ ಸಾಕಷ್ಟು ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಅಂದರೆ ಒಂದು ತಿಂಗಳು ಮುಂಚಿತವಾಗಿ ಏನೆಲ್ಲ ಪ್ರಕ್ರಿಯೆಗಳಿದ್ದಾವೆ ಆ ಪ್ರಕ್ರಿಯೆಗಳನ್ನು ಮಾಡಿದರೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಅನುಷ್ಠಾನ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಕೂಡ ತಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಕೊಟ್ಟಿರೋದು, ಕೊಡೋದಿಲ್ಲ ಅಂಥೇಳಿ FCI ಕೂಡ ಮೂಲಕ ಹೇಳಿರೋದು. ಸೊ ಈ ಹಿನ್ನೆಲೆಯಲ್ಲಿ 3 ಏಜೆನ್ಸಿಗಳ ಮೂಲಕ ಈಗಾಗಲೇ ಮುಚ್ಚಿದ ಲಕೋಟೆಯಲ್ಲಿ ಟೆಂಡರನ್ನು ಕೂಡ ಕರೆದಿತ್ತು. ಈಗಾಗಲೇ ಅವರು ಮುಚ್ಚಿದ ಲಕೋಟೆಯಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ 3 ಏಜೆನ್ಸಿಗಳಿಂದವೆ, ಕೇಂದ್ರೀಯ ಭಂಡಾರ ಸೇರಿದಂತೆ 3 ಏಜೆನ್ಸಿಗಳ ಮೂಲಕ ವಿವಿಧ ರಾಜ್ಯಗಳಲ್ಲಿರುವಂಥ ಅಕ್ಕಿ ಏನಿದೆ ಅವುಗಳನ್ನು ರಾಜ್ಯಕ್ಕೆ ರವಾನೆ ಮಾಡಲಿಕ್ಕೆ 15 ದಿನಗಳು ಬೇಕಾಗತ್ತೆ. ಇನ್ನು ರಾಜ್ಯಕ್ಕೆ ಬಂದಂಥ ಅಕ್ಕಿ ಏನಿದೆ ಆ ಅಕ್ಕಿಯನ್ನು ಪಡಿತರ ಚೀಟಿ ಕೇಂದ್ರಗಳಿಗೆ, ಅಂಗಡಿಗಳಿಗೆ ವಿತರಣೆ ಮಾಡಲಿಕ್ಕೆ, ಅದರ ಸಾಗಾಟ ಮಾಡಲಿಕ್ಕೆ ಇನ್ನೊಂದು 15 ದಿನ ಬೇಕಾಗುತ್ತೆ. ಸೊ ಆಗಸ್ಟ್ ಮೊದಲ ವಾರದಲ್ಲಿ ಅನ್ನಭಾಗ್ಯ ಅನುಷ್ಠಾನ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಜುಲೈ 1ನೇ ತಾರೀಕಂತೂ ಯಾವುದೇ ಕಾರಣಕ್ಕೂ ಆಗದೇ ಇರುವಂಥ ಲಕ್ಷಣಗಳು ಕಂಡು ಬರ್ತಾ ಇರೋದು. ಇನ್ನು 229 ಲಕ್ಷ ಮೆಟ್ರಿಕ್ ಟನ್ ಏನಿದೆ ಹೆಚ್ಚುವರಿಯಾಗಿ 5 ಕೆಜಿ ಹೆಚ್ಚುವರಿಯಾಗಿ ಬೇಕಾಗಿರೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 3 ಏಜೆನ್ಸಿಗಳ ಜೊತೆಗೆ ಏನು ಮಾತುಕತೆ ಆಗಿದೆ ಆ ಪ್ರಕ್ರಿಯೆ ಭಾಳ ಸ್ಪಷ್ಟವಾಗಿ ಭಾಳ ಬೇಗವಾಗಿ ಆದರೆ ಮಾತ್ರ ಆಗಸ್ಟ್ ಮೊದಲ ವಾರದಲ್ಲಿ ಅನ್ನಭಾಗ್ಯ ಅನುಷ್ಠಾನ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಕೂಡ ಮುಂದುವರಿಯುವಂಥ ಸಾಧ್ಯತೆ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಕಾದೋಣ ಶರಣು ಹಂಪಿ ಏನಾಗುತ್ತೆ ಅಂತ. ಬಿಕಾಸ್ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ನೋಡ್ತಾ ಇದ್ವಿ, 2-3 ತಿಂಗಳು ಲೇಟ್ ಆದ್ರೆ ಏನೂ ಆಗಲ್ಲ ಅಂತ. ಅದೇ ರೀತಿಯಾಗಿ ಬೇಜವಾಬ್ದಾರಿ ಮಾತುಗಳನ್ನೇ ಆಡ್ಕೊಂಡು ಹೋಗ್ತಾರಾ ಅಥವಾ ಅವ್ರು ಹೇಳ್ದಂತೆ ಕೊಡ್ತಾ ಹೋಗ್ತಾರಾ ಅನ್ನುವಂಥದ್ದನ್ನ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಅಕ್ಕಿ ವಿಚಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು BJP ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಾಯಕರು ನಿರತರಾಗಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಎಂಬ ರಾಜ್ಯ ಸರ್ಕಾರದ ಆರೋಪಕ್ಕೆ ಕೌಂಟರ್ ನೀಡಲಿಕ್ಕೆ BJP ಮುಂದಾಗಿದ್ದು ಇಂದಿನಿಂದ ಮನೆ ಮನೆ ಅಭಿಯಾನವನ್ನು ಆರಂಭಿಸಿದೆ. ರಾಜ್ಯ ಸರ್ಕಾರದ ಆರೋಪಕ್ಕೆ 1 ವಾರದ ಕ್ಯಾಂಪೇನ್ ಕೈಗೆತ್ತಿಕೊಂಡಂತ BJP ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇರುವಂತ ವಿಚಾರವನ್ನ ಮನೆ ಮನೆಗೆ ತಲುಪಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. 5 ಕೆಜಿ ಅಕ್ಕಿ ನೀಡ್ತಾ ಇರುವಂತ ಕುರಿತು ಕರಪತ್ರ ಹಂಚಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಅನ್ನಭಾಗ್ಯ ಅಕ್ಕಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದ್ದು ಕೂಡ ಇದೆ ಅಂತ ಜನರಿಗೆ ತಿಳಿಸಿ ಅಂತ ಹೇಳಿದ್ದಾರೆ. BJP ಅವರಿಗೆ ಬಡ ಜನರ ಬಗ್ಗೆ ಕಾಳಜಿ ಇದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಬದಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಕ್ಕಿ ಕೊಡಿಸ್ಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸವಾಲನ್ನ ಹಾಕಿದ್ರು. ಹಾಸನದಲ್ಲಿ ಮಾತನಾಡಿದಂತ ಅವರು ಕೇಂದ್ರ ಸರ್ಕಾರ ಅಕ್ಕಿಯ ದಾಸ್ತಾನು ಇಟ್ಕೊಂಡಿದ್ರು ಕೂಡ ಅಕ್ಕಿಯನ್ನ ಕೊಡ್ತಾ ಇಲ್ಲ, ಪುಕ್ಸಟ್ಟೆ ಬೇಡ ಹಣ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಒಪ್ತಾ ಇಲ್ಲ. BJPಯವರು ಬಡವರ ಮೇಲೆ ಗದಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು.
ಬೀದಿಗಿಳಿದು ಹೋರಾಟ ಮಾಡೋದ್ರ ಬದಲು ಕೇಂದ್ರ ಸರ್ಕಾರ ಹೇಳಿದ ಅಕ್ಕಿ ಕೊಡಿಸಲಿ ನಮ್ಗೆ. ಇಫ್ ದೇ ಆರ್ ರಿಯಲಿ ಕಮಿಟ್ಮೆಂಟ್ ಫಾರ್ ದಿ ಪೂರ್ ಪೀಪಲ್, ಕೊಡ್ಲಿ, ಅಕ್ಕಿ ಕೊಡಿಸ್ಲಿ. ಬಿಜೆಪಿ ಅಂತಂದ್ರೆ ಬಡವರ ವಿರೋಧಿ ಪಕ್ಷ. ಡೆಲ್ಲಿ ಭೇಟಿ ಮಾಡಿದಾಗ ಶಾ ಅವ್ರನ್ನ ಭೇಟಿ ಮಾಡಿ ಇದನ್ನ ಕೊಡಿಸ್ಕೊಡ್ರಿ, ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ. ಮತ್ತೆ ಪುಕ್ಕಟೆ ಏನ್ ಕೊಡಲ್ಲ, ಅವ್ರನ್ನ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳುದು, ಅಕ್ಕಿ ಕೊಡ್ರಿ ಅಂತ ಅಕ್ಕಿ ಇಟ್ಕೊಂಡ್ ಕೊಡಲ್ಲ ಅಂತ ಹೇಳಿ ಇವತ್ತು ಬಡವರ ಮೇಲೆ. ಇನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಇವತ್ತು ನಡೀತಾ ಇದೆ. ಈ ಸಭೆಯಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಜಾರಿ ವಿಚಾರದ ಬಗ್ಗೆ ಚರ್ಚೆಗೆ ಬರಲಿದೆ. ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕವನ್ನ ನಿಗದಿಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು ನಿಗದಿಪಡಿಸ್ತಾರ ಅಂತ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ವಿಧಾನಸೌಧದಲ್ಲಿ ಆ ಒಂದು ಸಭೆ ನಡೆಯುತ್ತಲ್ಲ, 11 ಗಂಟೆಗೆ ಸಚಿವ ಸಂಪುಟ ಸಭೆ. ಈ ಸಭೆಯಲ್ಲಿ ಈಗಾಗಲೇ ಅಧಿಕೃತವಾಗಿ ಜಾರಿಗೊಳಿಸಿರುವಂತಹ ಗೃಹ ಜ್ಯೋತಿ ಶಕ್ತಿಯನ್ನ ಹೊರತುಪಡಿಸಿ ಇನ್ನು ಉಳಿದಂತ 3 ಗ್ಯಾರಂಟಿ ಗೊಂದಲದಲ್ಲೇ ಇದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯದ 10 kg ಅಕ್ಕಿ ಆಗಿರ್ಬೋದು, ಹಾಗೆ ಯುವನದಿ ವಿಚಾರ ಆಗಿರ್ಬೋದು, ಯಾವಾಗಿನಿಂದ ಯಾವ ರೀತಿಯಾಗಿ ಹೇಗೆ ಕೊಡಬೇಕು, ಯಾವ ರೀತಿಯಾಗಿ ಸಂಪನ್ಮೂಲವನ್ನ ಹೊಂದಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆನೇ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ವೆಲ್ಕಮ್ ಬ್ಯಾಕ್. ನೂತನ ಶಾಸಕರಿಗೆ ಸ್ಪೀಕರ್ ಖಾದರ್ ಅವರ ನೇತೃತ್ವದಲ್ಲಿ ಸಂಸದೀಯ ನಿಯಮಾವಳಿಗಳ ಬಗ್ಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ನಿನ್ನೆಯ ತರಬೇತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಷಣ ಮಾಡುವ ವೇಳೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನಾನು ಚುನಾವಣೆ ವೇಳೆ ಬಿಜೆಪಿಯ 3ರನ್ನ ಟಾರ್ಗೆಟ್ ಮಾಡಿದ್ದೆ, ಆದ್ರೆ ಅವರು ಜಸ್ಟ್ ಮಿಸ್ ಆದ್ರು. ಆ ವೇಳೆ ನನಗೂ ಕೂಡ ಟೈಮ್ ಇರಲಿಲ್ಲ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವರೇನು ಹೊಸ ಶಾಸಕರಿಗೆ ಟ್ರೈನಿಂಗ್ ಕೊಡಕ್ ಹೋಗಿದ್ರ ಅಥವಾ ಅಲ್ಲಿ ರಾಜಕಾರಣ ಮಾಡಕ್ ಹೋಗಿದ್ರ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ನನ್ನ ಅನುಭವದ ಭಂಡಾರದಲ್ಲಿ ಇದೆ. ಯಾಕೆಂದ್ರೆ ಬೇರೆ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗಿ ಎಲೆಕ್ಷನ್ ಮಾಡಿದ್ದೀನಿ, ನಮ್ಮ ಸ್ಟೇಟ್ ಎಲೆಕ್ಷನ್ ಮಾಡಿದ್ದೀನಿ, ಬೇರೆ ಕ್ಷೇತ್ರಗಳಿಗೆ ಹೋಗಿ ಎಲೆಕ್ಷನ್ ಮಾಡಿದ್ದೀನಿ. ಎಲೆಕ್ಷನ್ ಯಾವ ರೀತಿ ಮಾಡಬೇಕು, ಎಲೆಕ್ಷನ್ ಸ್ಟ್ರಾಟಜಿ ಏನು, ಈಗ ಎಲೆಕ್ಷನ್ ಸ್ಟ್ರಾಟಜಿನೇ ನೋಡಿದ್ರಲ್ಲ. ಬಿಜೆಪಿಯವರು ಮೈಟಿ ಗೌರ್ಮೆಂಟ್, ಡಬಲ್ ಇಂಜಿನ್ ಗೌರ್ಮೆಂಟ್ ಅದನ್ನು ಹೆಂಗೆ ಹೊಡೆದಿದ್ದೀವಿ ಏಟು, ತಟ್ಟೆ ಮರಿ ಏಟು, ಬುಲೆಟ್ ಸ್ಟ್ರಾಂಗರ್ ದೆನ್ ಬ್ಯಾಲೆಟ್ ಅಂತ ಹೇಳಿದ್ನಲ್ಲ. ಕೊನೆಗೆ ಏನ್ ಹೇಳಿದ್ರು, ಕೊನೆಗೆ ಎಷ್ಟು ಹೇಳಿದ್ರು, ಕೊನೆಗೆ ಜನ ಅಲ್ಟಿಮೇಟ್ಲಿ ನೋಡಿದ್ರು. ನನ್ನ 3-4 ಜನ ತಪ್ಪಿಸ್ಕೊಬಿಟ್ರು ನಾನು ಏಟ್ಗೆ. ಅದು ನನಗೆ ಟೈಮ್ ಇರಲಿಲ್ಲ. ಆ ಟೈಮ್ ಇದ್ದರೆ 3-4 ಜನ ಇದ್ರು ನನ್ನ ಏಟ್ಗೆ, ಅವ್ರು ತಪ್ಪಿಸ್ಕೊಬಿಟ್ರು. ಹೇಳಿ, ಅದು ಬೇರೆ ಸಂದರ್ಭದಲ್ಲಿ ಅದಕ್ಕೆಲ್ಲ ನಾನು ಮಾತಾಡ್ತೀನಿ. ಆ ಹೆಸರುಗಳು ಹೇಳಬೇಡ, ಹೇಳಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅನಾಹುತದಿಂದ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ಜಲಪೈಗುರಿಯಲ್ಲಿನ ಚುನಾವಣಾ ರ್ಯಾಲಿ ಮುಗಿಸಿ ಬರುವಂತ ವೇಳೆ ಮಮತಾ ಇದ್ದಂತ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದೆ. ಹಾರಾಡ್ತಾ ಇದ್ದಂಥ ವೇಳೆನೇ ಪ್ರತಿಕೂಲ ಹವಾಮಾನದಿಂದಾಗಿ ಸಿವೋಕ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ. ಲ್ಯಾಂಡಿಂಗ್ ವೇಳೆ ಮಮತಾ ಬ್ಯಾನರ್ಜಿಗೆ ಸಣ್ಣ ಪುಟ್ಟ ಪೆಟ್ಟಾಗಿದ್ದು ನೋವು ಕಾಣಿಸಿಕೊಂಡಿದೆ. ಕೋಲ್ಕತ್ತಾದ SSKM ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಬೀದರ್ನ ಬಾಲ್ಕಿ ತಾಲೂಕಿನ ದಾಡಗಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಿಟ್ಟೋಗ್ಬೇಡಿ ಅಂತ ಗೋಗರೆದು ಹತ್ತಿದ್ದಾರೆ. ದಾಡಗಿ ಶಾಲೆಯ ಶಿಕ್ಷಕ ಗಿಬ್ಸನ್ ಕೋಟೆ ಎಂಬುವರು ವರ್ಗಾವಣೆ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಕಳೆದ 22 ವರ್ಷದಿಂದ ಶಿಕ್ಷಕರು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಮಕ್ಕಳಿಗೆ ಚಿತ್ರಕಲಾ, ಕಂಪ್ಯೂಟರ್, ಸಂಗೀತದ ಜೊತೆಗೆ PT ಮೇಷ್ಟ್ರು ಕೂಡ ಆಗಿದ್ರು ಇವರು. ಇದೀಗ ಲಖನ್ಗಾಂವ್ ಗ್ರಾಮದ ಪ್ರೌಢಶಾಲೆಗೆ ವರ್ಗಾವಣೆ ಆಗಿದ್ದಾರೆ. ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸಿದೆ ಕೊಪ್ಪಳದ ಮಾಸ್ತಿ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಶ್ರೇಯಾಂಕ ವಿ ಮೆಣಸಗಿ. ಸಿಎಂಗೆ ಬರೆದಿದ್ದಂಥ ಪತ್ರಕ್ಕೆ ಸಿದ್ದರಾಮಯ್ಯನವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉತ್ತರವನ್ನು ಬರೆದಿದ್ದಾರೆ. ತಾವು ಬರೆದಂಥ ಅಭಿನಂದನಾ ಪತ್ರ ತಲುಪಿದೆ. ಇಂದಿನ ಮಕ್ಕಳೇ ನಾಳಿನ ರಾಷ್ಟ್ರ ನಿರ್ಮಾತೃಗಳು. 8ನೇ ತರಗತಿ ಓದ್ತಾ ಇರುವಂಥ ನಿನಗಿರುವಂಥ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು. ಮುಂದೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಮೂಲಕ ಇತರರಿಗೂ ಮಾದರಿಯಾಗು ಅಂತ ಹಾರೈಸಿದ್ದಾರೆ. ಗದಗ ನಗರದ ಶಿವಾನಂದ ಮಠದ ಎದುರಿನ ರಸ್ತೆಯಲ್ಲಿರುವಂಥ ಮ್ಯಾನ್ ಹೋಲ್ ಬಲಿಗಾಗಿ ಕಾದು ಕುಳಿತಿದೆ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಮ್ಯಾನ್ ಹೋಲ್ ಕ್ಲೋಸ್ ಮಾಡದೆ ಹಾಗೆ ಬಿಟ್ಟಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ನಗರಸಭೆ ಕಮಿಷನರ್ ಕೂಡಲೇ ಮ್ಯಾನ್ ಹೋಲ್ ದುರಸ್ತಿ ಮಾಡಲಿಕ್ಕೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ.